ಕನ್ನಡದಲ್ಲಿ ರೀಸೆಂಟಾಗಿ ರಿಲೀಸ್ ಆದಂಥ ಈ ಒಂದು ಮೂವಿಯ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ಮುಂದೆ ಬರೋ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಷನ್ ಮುಖಾಂತರ ರೀಚ್ ಆಗ್ತಾ ಹೋಗ್ತವೆ. ಎಸ್ ಫ್ರೆಂಡ್ಸ್, ಐ ಅಗ್ರೀವಾ. ಕನ್ನಡದಲ್ಲಿ ರೀಸೆಂಟಾಗಿ ಧನ್ವೀರ್ ಅವರು ನಟಿಸಿರುವಂಥ ಈ ಒಂದು ಮೂವಿ ತುಂಬಾ ಯೂನಿಕ್ ಆಗಿ ಮೂಡಿ ಬಂದಿದೆ. ಧನ್ವೀರ್ ಅವರು ನಾಯಕನಾಗಿ ಹಾಗೂ ಸಂಜನಾ ಆನಂದ್ರವರು ನಾಯಕಿಯಾಗಿ ಈ ಒಂದು ಮೂವಿಯಲ್ಲಿ ಕಾಣಿಸ್ಕೋತಾರೆ. ಪುರಾಣಗಳನ್ನ ಬಳಸ್ಕೊಂಡು ಮಾಡಿರುವಂಥ ಈ ಒಂದು ಮೂವಿ ಫ್ರೆಂಡ್ಸ್ ತುಂಬಾ ಒಂದು ಯೂನಿಕ್ ಆಗಿ ಮೂಡಿ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನಮ್ಮ ಧನ್ವೀರ್ ಅವರು ರೀಸೆಂಟಾಗಿ ಸುಮಾರು ದಿನಗಳೇ ಆಗಿತ್ತು ಮೂವಿಯನ್ನು ರಿಲೀಸ್ ಮಾಡಿ. ಈ ಒಂದು ಮೂವಿ ಮಾತ್ರ ತುಂಬಾ ಒಂದು ಒಳ್ಳೆ ಸಕ್ಸಸ್ಸನ್ನು ತಂದು ಕೊಡ್ತಾ ಇದೆ ಅಂತಲೂ ಸಹ ಹೇಳ್ಬೋದು. ಈ ಒಂದು ಮೂವಿಯ ರಿವ್ಯೂ ಕಡೆ ಬರೋಣ. ಆ್ಯಕ್ಚುಲಿ ಫ್ರೆಂಡ್ಸ್, ಈ ಒಂದು ಮೂವಿಯ ಸ್ಟೋರಿಯನ್ನು ಆನ್ಲೈನಲ್ಲಿ ನೋಡೋದಾದರೆ ಪ್ರಮುಖವಾಗಿ ನಮ್ಮ ಕಥೆಯ ನಾಯಕ ಹಯಗ್ರೀವ ಇವನೊಬ್ಬ ಪೊಲೀಸ್ ಆಫೀಸರ್. ಇವನು ತುಂಬಾ ಮಿಸ್ಟ್ರಿ ಇರುವಂಥ ಕೇಸ್ಗಳನ್ನ ಹ್ಯಾಂಡಲ್ ಮಾಡಿರ್ತಾನೆ. ಆದರೆ ರೀಸೆಂಟಾಗಿ ಇವನಿಗೊಂದು ಕೊಲೆ ಕೇಸು ಸಿಗುತ್ತೆ. ಈ ಒಂದು ಕೊಲೆ ಕೇಸಿಂದ ಇವನು ಎಲ್ಲಿ ತನಕ ಹೋಗ್ತಾನೆ ಅನ್ನೋದು ತುಂಬಾ ಒಂದು ಡಿಫ್ರೆಂಟಾಗಿ ಮೂಡಿ ಬಂದಿದೆ. ಒಂದು ಚಿಕ್ಕ ಕೊಲೆ ಕೇಸ್ ಇವನ ತಲೆಯಲ್ಲಿ ಉಳ್ಕೊಬಿಡುತ್ತೆ. ಈ ಒಂದು ಕೊಲೆ ಕೇಸನ್ನು ಸಾಲ್ವ್ ಮಾಡೋದಕ್ಕೋಗಿ ಒಂದು ದೊಡ್ಡ ಜಾಲದಲ್ಲೇ ತಗ್ಲಾಕೋತಾನೆ. ಯಾವ ಥರ ಅಂತ ಹೇಳಿದ್ರೆ ಒಂದು ಸೀರಿಯಲ್ ಕಿಲ್ಲರ್ಗಳು ತುಂಬಾ ನಡೀತಾ ಹೋಗ್ತವೆ. ಈ ಒಂದು ಕಿಲ್ಲರ್ಗಳನ್ನ ಹುಡ್ಕೋದ್ರಲ್ಲಿ ನಮ್ಮ ಕಥೆಯ ನಾಯಕ ತುಂಬಾ ಸಕ್ಸಸ್ಸನ್ನು ಕಾಣ್ತಾನ ಅಥವಾ ಅವರೆಲ್ಲರನ್ನೂ ಸಹ ಕೊಲ್ತಾನ ಅನ್ನೋದನ್ನ ನೀವು ಮೂವಿ ಮುಖಾಂತರ ನೋಡಬೇಕಾಗಿರುತ್ತೆ. ಎಸ್ ಫ್ರೆಂಡ್ಸ್, ಕನ್ನಡದಲ್ಲಿ ರೀಸೆಂಟಾಗಿ ಮೂಡಿ ಬರ್ತಿರುವಂಥ ಈ ಒಂದು ಮೂವಿ ತುಂಬಾ ಒಂದು ಒಳ್ಳೆ ಸದ್ದನ್ನು ಮಾಡ್ತಾ ಇದೆ. ಇನ್ನು ಈ ಒಂದು ಮೂವಿಯ ಪಾಸಿಟಿವ್ಸ್ ಮತ್ತು ನೆಗೆಟಿವ್ಸ್ ಬಗ್ಗೆ ಬರೋದಾದರೆ ಆ್ಯಕ್ಚುಲಿ ಫ್ರೆಂಡ್ಸ್, ಕಥೆಯ ಸ್ಟೋರಿಯನ್ನೇ ಒಂದು ಪಾಸಿಟಿವ್ ಆಗಿ ಮೂಡಿ ಬಂದಿದೆ ಅಂತಲೂ ಸಹ ಹೇಳ್ಬೋದು. ಮತ್ತು ಧನ್ವೀರ್ ಅವರು ಆ್ಯಕ್ಚುಲಿ ಒಂಥರ ಮಾಸ್ ಡೈಲಾಗ್ಗಳನ್ನ ತುಂಬಾ ಯೂನಿಕ್ಕಾಗಿ ಹೇಳ್ತಾ ಹೋಗ್ತಾರೆ. ಇದು ಸಹ ಈ ಒಂದು ಮೂವಿಯಲ್ಲಿ ಒಂದು ಒಳ್ಳೆ ಪಾಸಿಟಿವ್ ಆಗಿ ಮೂಡಿ ಬಂದಿದೆ. ಇನ್ನು ಈ ಒಂದು ಮೂವಿಯಲ್ಲಿ ಬಳಸ್ಕೊಂಡಿರುವಂಥ ಪುರಾಣ ಪುಣ್ಯಕಥೆಗಳು ಸಹ ತುಂಬಾ ಒಂದು ಯೂನಿಕ್ಕಾಗಿ ಮೂಡಿ ಬಂದಿದೆ ಅಂತಲೂ ಸಹ ಹೇಳ್ಬೋದು. ಹಾಗೆ ಅಲ್ಲಲ್ಲಿ ಲವ್ ಸೀನ್ಗಳು ಸಹ ತುಂಬಾ ಇನ್ಕ್ಲೂಡ್ ಆಗಿರೋದ್ರಿಂದ ಇವೆಲ್ಲದರ ಮಧ್ಯೆ ಒಂದು ಡಿಫ್ರೆಂಟಾಗಿ ವೈಬನ್ನೇ ಮೂಡಿ ಬರ್ತಾ ಹೋಗ್ತವೆ. ಇನ್ನೊಬ್ಬ ನೆಗೆಟಿವ್ಸ್ ಬಗ್ಗೆ ಬರೋದಾದರೆ ಯಾವುದು ಸಹ ಒಂದು ಮೇಜರಾಗಿ ನೆಗೆಟಿವ್ ಅಂತ ಇಂಪ್ಯಾಕ್ಟನ್ನು ಬೀರಿಲ್ಲ. ಆದರೆ ಈ ಥರ ಒಂದು ಸೀರಿಯಲ್ ಕಿಲ್ಲರ್ ಥರ ಮೂವಿಗಳನ್ನ ತುಂಬಾ ಮಾಡಿರೋದ್ರಿಂದ ಅದು ಸಹ ಒಂದು ನೆಗೆಟಿವ್ ಆಗಿ ಮೂಡಿ ಬಂದಿದೆ ಅಂತಲೇ ಸಹ ಹೇಳ್ಕೊಬೋದು. ಏನಕ್ಕೆ ಅಂತ ಹೇಳಿದ್ರೆ ಫ್ರೆಂಡ್ಸ್, ತುಂಬಾ ಇಂಡಿಯನ್ ಕನ್ನಡ ಮೂವಿಗಳಲ್ಲಿ ಈ ಥರ ಒಂದು ಸೀರಿಯಲ್ ಕಿಲ್ಲರ್ ಮೂವಿಗಳನ್ನ ನೋಡಿದ್ದೇವೆ. ಆದರೆ ಈ ಒಂದು ಮೂವಿಯಲ್ಲಿ ಆ ಒಂದು ಮೂವಿಗೆ ಕಂಪೇರ್ ಮಾಡೋದಾದರೆ ಒಂದು ಡಿಫ್ರೆಂಟಾಗಿ ಒಂದು ಪುರಾಣ ಪುಣ್ಯಕಥೆಗಳನ್ನ ಬಳಸ್ಕೊಂಡಿರೋದೇ ಒಂದು ಯೂನಿಕ್ಕಾಗಿ ಮೂಡಿ ಬಂದಿದೆ ಅಂತಲೂ ಸಹ ಹೇಳ್ಬೋದು. ಇದು ಸಹ ಒಂದು ನೆಗೆಟಿವ್ ಆಗಿ ಮೂಡಿ ಬಂದಿದೆ ಅನ್ನೋದನ್ನು ಬಿಟ್ಟರೆ ಟೋಟಲ್ ಆಗಿ ಮೂವಿ ತುಂಬಾ ಒಂದು ಯೂನಿಕ್ಕಾಗಿ ಕಂಡು ಬರ್ತಾ ಇದೆ. ಇನ್ನು ಈ ಒಂದು ಮೂವಿಯ ಸಾಂಗ್ಸ್ ಬಗ್ಗೆ ಬರೋದಾದರೆ ಒಂದು ಮಾಸ್ ಸಾಂಗ್ಸ್ ಆಗಿರಲಿ, ಒಂದು ಲವ್ ಸಾಂಗ್ಸ್ ಆಗಿರಲಿ ತುಂಬಾ ಒಂದು ಡಿಫ್ರೆಂಟಾಗಿ ಮೂಡಿ ಬಂದಿದೆ. ಹಾಗೆ ಈ ಒಂದು ಮೂವಿಯಲ್ಲಿ ಸಂಜನಾ ಆನಂದ್ರವರು ಯಾವ ಥರ ನಟಿಸುತ್ತಿದ್ದಾರೆ ಮತ್ತು ಅವರ ಒಂದು ಕ್ಯಾರೆಕ್ಟರ್ ಬಗ್ಗೆ ಇಂಟ್ರೊಡಕ್ಷನ್ ಕೊಡೋದಾಗಿರಲಿ, ಇದು ಸಹ ಒಂದು ಯೂನಿಕ್ಕಾಗಿ ಕಂಡು ಬರ್ತಾ ಹೋಗ್ತವೆ. ಹಾಗೆ ಈ ಒಂದು ಮೂವಿಯಲ್ಲಿ ಧನ್ವೀರ್ ಅವರ ಒಂದು ಮಾಸ್ ಲುಕ್ಕಲ್ಲಿ ಕಾಣಿಸ್ಕೋತಾರೆ. ಆ್ಯಕ್ಚುಲಿ ಇವರು ಪೊಲೀಸ್ ಆಫೀಸರ್ಗೆ ಕಾಣಿಸ್ಕೊಳ್ಳೋದ್ರಿಂದ ಇದೇ ಒಂದು ಡಿಫ್ರೆಂಟಾಗಿ ವೈಬ್ ಅನ್ನೋದು ಕಂಡು ಬರ್ತಾ ಹೋಗ್ತದೆ. ಇನ್ನು ಬಾಕ್ಸ್ ಆಫೀಸ್ ಬರೋದಾದರೆ ರೀಸೆಂಟಾಗಿ ಒಂದು ಡೀಸೆಂಟ್ ಕಲೆಕ್ಷನನ್ನೇ ಮಾಡಿದೆ ಅಂತಲೂ ಸಹ ಹೇಳ್ಬೋದು. ಹಾಗೆ ಈ ಒಂದು ಮೂವಿಯ ಟ್ರೈಲರ್ ಸಹ 1 ಮಿಲಿಯನನ್ನು ಸಹ ದಾಟಿರೋದರಿಂದ ಒಂದು ಒಳ್ಳೆಯ ರೆಸ್ಪಾನ್ಸ್ ಅಂತೂ ಖಂಡಿತ ಸಿಗ್ತಾ ಇದೆ. ನೀವೇನಾದರೂ ನೋಡಿಲ್ಲ ಅಂದರೆ ಖಂಡಿತ ಒಂದ್ಸಲಿ ಚೆಕ್ ಮಾಡಿ ನೋಡಿ. ಒಂದು ಗುಡ್ ಮತ್ತು ಒಂದು ಒಳ್ಳೆ ಯುನೀಕ್ ಆದ ಮೂವಿಯನ್ನೇ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಕನ್ನಡ ಮೂವಿಯನ್ನೇ ಬೆಳೆಸಿ ಮತ್ತು ಆರೈಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತಲೇ ಹೇಳ್ತೇನೆ. ಹಾಗೆ ಇಷ್ಟು ದಿನ ಈ ಒಂದು ಚಾನಲಲ್ಲಿ ವಿಡಿಯೋ ಬರ್ತಿರೋದಕ್ಕೆ ಕ್ಷಮಿಸಿ. ಇನ್ನು ಮುಂದೆ ಆದಷ್ಟು ಒಂದು ಒಳ್ಳೆ ಕಂಟೆಂಟನ್ನು ಕೊಡೋದಕ್ಕೆ ಟ್ರೈ ಮಾಡ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.